ಮಾಡೋಕ್ಕೆ ಮುಂಚೆ ಇವಾಗ ನಾಳೆ ರೆಸಿಪಿ ಮಾಡ್ತೀನಂದರೆ ಬುಕ್ಕಲ್ಲಿ ಬರೆದಿಟ್ಕೊತೀನಿ ನಾನು. ಏನು ಮಾಡ್ತಾಯಿದ್ದೀನಿ, ಎಷ್ಟೆಷ್ಟು ಏನೇನು ಹಾಕ್ಬೇಕಂತೆಲ್ಲ ಬುಕ್ಕಲ್ಲಿ ಬರ್ಕೊತೀನಿ. ಅಂದರೆ ಅವ್ರಿಗೆ ತೋರಿಸೋರಿಗೆ ಈಸಿ ಆಗಬೇಕಲ್ಲ. ಇವಾಗ ನಾವು ನಾರ್ಮಲಾಗಿ ಒಂದು ಸ್ವಲ್ಪ ಸಾಸಿವೆ ಹಿಂಗೆ ಒಗ್ಗರಣೆಗೆ ಹಾಕ್ತೀರಿ, ಕೈಯಲ್ಲಿ ಎತ್ತಾಕ್ತೀರಿ. ಬಿಗಿನರ್ಸ್ ಇವಾಗ ಓದಿರ್ತಾರಲ್ಲ ಅವ್ರಿಗೆಲ್ಲ ಗೊತ್ತಾಗೋದಿಲ್ಲ ಅಳತೆ. ಇವಾಗ ಸುಮ್ಮನೆ ಎತ್ತಾಕಿ ಅಂದರೆ ಅರ್ಥ ಆಗೋದಿಲ್ಲ. ಒಂದು 1/4 ಟೀ ಸ್ಪೂನ್ ಹಾಕಿ ಅಂದರೆ ಅರ್ಥ ಆಗುತ್ತಲ್ವ. ಆ ಥರ ಟಿಪ್ಸ್ ಕೊಡೋ ಥರ ನಾನು ಬರ್ಕೊತೀನಿ, ಇಷ್ಟಿಷ್ಟೇ ಹಾಕಬೇಕು ಅಂತ. ಓಹೋ, ಹಾಗೆ. ಮತ್ತು ಇನ್ನೊಂದೇನೆಂದರೆ ನಾವು ಬರ್ಕೊಳ್ಳೋದ್ರಿಂದ ನೆಕ್ಸ್ಟ್ ಈ ರೆಸಿಪಿ ಮಾಡಿದ್ದೀರಂತ ನಮ್ಗೆ ಗೊತ್ತಾಗುತ್ತೆ. ನೆಕ್ಸ್ಟ್ ಟೈಮ್ ಅದೇ ಮಾಡೋದು ಬರೋದಿಲ್ಲ ಯೋಚನೆ ಆ ಥರ. ಸೊ ನಿಮಗೆ ಟೀಮಲ್ಲಿ ಯಾರ್ಯಾರು ಇದ್ದಾರೆ? ಟೀಮ್ ಅಂತ ಯಾರು ಇಲ್ಲ, ನಾನು ನಮ್ಮ ತಮ್ಮ ಇಬ್ಬರೇ ಇವತ್ತಿಗೂ. ಇವತ್ತಿಗೂ ಎಡಿಟು ನೀವೇ ಮಾಡೋದಾ? ಅಂದರೆ ಇದು ರೇಖಾ ಅಡುಗೆ ಚಾನಲ್ ಫುಲ್ಲು ಅವನೇ ನೋಡ್ತಾ ಇದ್ದಿದ್ದು. ಒಂದು 5 ವರ್ಷದಿಂದ ಅವನೇ ಮಾಡ್ತಾ ಇದ್ದಿದ್ದು. 5 ವರ್ಷ ಅಂದರೆ ಇವಾಗ ಫುಲ್ ಅವನೇ ಮಾಡ್ತಾ ಇರೋದು ರೇಖಾ ಅಡುಗೆ. ಅಂದರೆ ನಾನು ವೀಡಿಯೋಗೆ ಎಲ್ಲ ರೆಡಿ ಮಾಡ್ಕೊಂಡು ಕರಿತೀನಿ, ಬರ್ತಾನೆ ವೀಡಿಯೋ ಮಾಡ್ಕೊಂಡು ಹೋಗ್ತಾನೆ. ಮತ್ತು ನೆಕ್ಸ್ಟ್ ಡೇ ಬಂದು ಎಡಿಟ್ ಮಾಡ್ತಾನೆ. ನಾನೆಲ್ಲ ವೀಡಿಯೋ ನೋಡಿಕೊಂಡು ವಾಯ್ಸ್ ಓವರ್ ಮಾಡ್ತೀನಿ. ಅವನ್ನೆಲ್ಲ ಅಪ್ಲೋಡ್ ಮಾಡೋದು ರೇಖಾ ಅಡುಗೆ ಫುಲ್ಲು ಅವನೇ. ನಾನು ಇವಾಗ ರೇಖಾ ಟ್ಯಾಲೆಂಟ್ ಚಾನಲ್ ಅಂತ ಕ್ರಿಯೇಟ್ ಮಾಡಿದ್ದೀನಿ. ಜಾಸ್ತಿ ನನಗೆ ಕ್ರಾಫ್ಟ್ ಆ್ಯಂಡ್ ಆರ್ಟು ಮತ್ತು ಶಾಪಿಂಗ್ ಅನ್ಬಾಕ್ಸಿಂಗ್ ಮಾಡೋದು ಆ ಥರ ಮೈಂಡ್ ಇದೆ. ಅದು ಕೂಡ ಅವನ ಕೈಲೇ ಮಾಡಿಸ್ಕೊತ ಇದೆ. ಇವಾಗ ಕಲ್ತ್ಕೊಂಡು ಪೂರ್ತಿ ನಾನೇ ಇವಾಗ ಕಲ್ತ್ಕೊಂಡ್ಬಿಟ್ಟಿದ್ದೀನಿ. ವಿಡಿಯೋ ತೆಗೆಯೋದು, ವಿಡಿಯೋ ಮಾಡೋದು, ಎಡಿಟ್ ಮಾಡೋದು, ಅಪ್ಲೋಡ್ ಮಾಡೋದು ಎಲ್ಲ ನಾನೇ ಕಲ್ತ್ಕೊಂಡ್ಬಿಟ್ಟಿದ್ದೀನಿ. ಇಂಗ್ಲೀಷ್ ಒಂಚೂರು ಬರೋಲ್ಲ, ಆದ್ರೂ ಗೂಗಲ್ ಇದಾರಲ್ಲ ಅವರಲ್ಲಿ ವಾಯ್ಸಲ್ಲಿ ಕೇಳ್ಕೊತೀನಿ. ಅವ್ರದ್ದು ಬಂದಾಗ ಅದನ್ನ ಅಲ್ಲೇ ಬರ್ಕೊತೀನಿ ನಾನು. ಸೊ ಇಂಗ್ಲೀಷಲ್ಲಿರೋ ವಿಡಿಯೋನ ಟ್ರಾನ್ಸ್ಲೇಟ್ ಮಾಡ್ಕೊಂಡು ವಿಡಿಯೋ ಇವಾಗ ಕೂಡ ಒಂದು ವಿಡಿಯೋನ ಶೆಡ್ಯೂಲ್ ಮಾಡ್ಬಿಟ್ಟು ಬಂದಿದ್ದೀನಿ 5 ಗಂಟೆಗೆ. ನಂಗೆ ಗೊತ್ತೇ ಇರಲಿಲ್ಲ ಈ ಥರ ಎಲ್ಲ ಮಾಡ್ಬೋದು ಅಂತ. ವಾವ್. ಸೊ ಈಗ ನಿಮ್ಮ ತಮ್ಮ ನೀವು ಈ ರೀತಿಯಾಗಿ ಒಂದೇ ಚಾನಲ್ನ ಮೇಂಟೈನ್ ಮಾಡ್ತಾ ಇದ್ದಿದ್ದು ಇವಾಗ 2 ಆಗಿದೆ. ಸೊ ಫ್ರಮ್ 0 ಟು ಇವತ್ತೇನು 2.5 ಮಿಲಿಯನ್ಗೂ ಹೆಚ್ಚು ಸಬ್ಸ್ಕ್ರೈಬರ್ಸ್ ಇದಾರಲ್ಲ, ಈ ಜರ್ನಿನಲ್ಲಿ ಪ್ರತಿ ಸತಿ ಒಂದು ವಿಡಿಯೋ ಮಿಲಿಯನ್ ವ್ಯೂಸ್ ಅಂತ ಈ ಥರ ಬಂದಾಗ ನಿಮ್ಮ ಮೈಂಡ್ ಸೆಟ್ ಏನು ಮಾಡತ್ತದು? ನಾನು ಎಕ್ಸ್ಪೆಕ್ಟ್ ಮಾಡೋದಿಲ್ಲ ಮೇಡಮ್. ಇದು ವ್ಯೂಸ್ ಹೋಗಲಿ, ಜನ ಲೈಕ್ ಮಾಡಲಿ, ಅದೇನು ನಾನು ಜನ ಹತ್ರ ಇಷ್ಟಪಡಲ್ಲ. ನಮ್ಮ ವೀಡಿಯೋ ಇಷ್ಟ ಆಯ್ತಾ ನಿಮ್ಗೆ ನೋಡಿ ಅವ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತಲೇ ಕೇಳೋದು. ಜಾಸ್ತಿ ನಾನು ಎಲ್ಲೂ ಪ್ರಮೋಷನ್ ನಾನೇ ಮಾಡ್ಕೊನಿಲ್ಲ. ಕೆಲವರು ಎಲ್ಲದರಲ್ಲೂ ಲಿಂಕ್ಗಳು ಹಾಕ್ತಿರ್ತಾರಲ್ಲ, ಆ ಥರ ಎಲ್ಲ ನಾವು ಇದ್ದವರೆಗೂ ಮಾಡಿದ್ದಿಲ್ಲ. ಯಾರ ಹತ್ರನೂ ಹೋಗಿ ನಮ್ಮ ಚಾನಲ್ ಇದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೋಗಿದ್ದ ಜಾಗದಲ್ಲೆಲ್ಲ ಆ ಥರ ಎಲ್ಲೂ ಹೇಳ್ಕೊಂಡಿಲ್ಲ ನಾನು. ಹಂಗೆ ಆಟೋಮೆಟಿಕ್ಕಾಗಿ ಅದಾಗೆ ಸಬ್ಸ್ಕ್ರೈಬ್ ಆಗಿ ಜನ ಇಷ್ಟಪಟ್ಟು ಸಬ್ಸ್ಕ್ರೈಬ್ ಆಗಿರೋದು. ಆ ವ್ಯೂಸ್ ಬಂದಾಗ ನೋಡ್ತೀನಿ, ಇವತ್ತು ಮಾಡಿರೋ ರೆಸಿಪಿಗೆ ಇಷ್ಟು ವ್ಯೂಸ್ ಹೋಗಿದೆ, ಪರವಾಗಿಲ್ಲ ಬಿಡು, ನೆಕ್ಸ್ಟ್ ಡೇಗೆ ಹೋಗುತ್ತೆ ಅಂತ ಫೀಲ್ ಮಾಡ್ತೀನಿ. ಇನ್ನೊಂದು 6 ತಿಂಗಳು ಬಿಟ್ಟೋದಾಗ ನೋಡ್ತೀನಿ ಫುಲ್ ಮಿಲಿಯನ್ ಗಟ್ಟಲೆ ಹೋಗಿರುತ್ತೆ. ಖುಷಿ ಪಡ್ತೀನಿ ನಾನು. ವ್ಯೂಸ್ ಹೋಗಲೇಬೇಕು ಹೋಗ್ಬಾರ್ದು ಅಂತ ಅದೆಲ್ಲ ನನ್ನ ತಲೆನೇ ಕೆಡಿಸ್ಕೊಳಲ್ಲ. ಯಾಕಂದರೆ ನಾವು ಇವಾಗ ಇನ್ನೊಂದು ಚಾನಲ್ ನಾನು ಮಾಡ್ತಾಯಿದ್ದೀನಿ. ಕುತ್ಕೊಂಡ್ರೆ 1 ಡೇ ಫುಲ್ ಕುತ್ಕೊಂಡು ವೀಡಿಯೋ ಮಾಡ್ತೀನಿ. 1 ನಿಮಿಷಕ್ಕೆ ಶಾರ್ಟ್ ವೀಡಿಯೋ ಬಿಡ್ತಾಯಿದ್ದೀನಿ. ಕ್ರಾಫ್ಟ್ಗಳು ಒಂದು ಕ್ರಾಫ್ಟ್ ಮಾಡಬೇಕಂದ್ರೆ 2 ದಿವಸ 1 ದಿವಸ ಫುಲ್ ಹಿಡಿತೆ. 1 ನಿಮಿಷಕ್ಕೆ ಮಾಡಿಬಿಡ್ತೀನಾ, ವ್ಯೂಸ್ ನೋಡಿದ್ರೆ ಒಂದು 250-300 ಹೋಗಿರುತ್ತೆ. ತಲೆನೇ ಕೆಡಿಸ್ಕೊಳ್ಳಲ್ಲ ನಾನು. ಇವತ್ತಿಲ್ಲ ಇನ್ನೊಂದು 6 ತಿಂಗಳು ವರ್ಷಕ್ಕೂ ವ್ಯೂಸ್ ಹೋಗುತ್ತೆ ಬಿಡು ಅಂತ. ಆ ಥರ. ಸೊ ಯಾವತ್ತೂ ಈ ಥರ ನಮ್ಮ ಕೆಲಸ ನಾವು ಬಿಡಬಾರ್ದು, ನಂಬಿಕೆ ಕಳ್ಕೊಬಾರ್ದು, ತಾಳ್ಮೆಯಿಂದ ಇರಬೇಕು ಅಂತ. ನನಗೆ ನೋಡೋಕೋದ್ರೆ ತಾಳ್ಮೆ ಅನ್ನೋದೇ ಇಲ್ಲ ನನಗೆ. ಯಾವುದ್ರಲ್ಲೂ ತಾಳ್ಮೆ ಇಲ್ಲ ನನಗೆ. ಬೇಗನೆ ಆಗ್ಬೇಕು ಎಲ್ಲ ಕೆಲಸನೂ. ಇದ್ರಲ್ಲಿ ಮಾತ್ರ ನಾನು ಇದು ಟೆನ್ಷನ್ ತಗೊಳಲ್ಲ. ಇದು ತಾಳ್ಮೆ ಕಲಿಸಿದ್ದು ಯಾರು? ಅದೇ ಜನ ಮತ್ತು ನಮ್ಮ ಕೆಲಸ, ನಾವು ಮಾಡೋವಂಥ ಕೆಲಸ. ಒಬ್ರಿಗೆ ಇಷ್ಟ ಆಗುತ್ತೋ ಒಬ್ರಿಗೆ ಇಷ್ಟ ಆಗಲ್ಲ, ಅದು ತಲೆ ಕೆಡಿಸ್ಕೊಬಾರ್ದು ಅಷ್ಟೇ. ಸೊ ಎಲ್ಲಿ ಒಂದು ಕಾಲದಲ್ಲಿ ಗಾರ್ಮೆಂಟ್ಸಲ್ಲಿ 1200 ರೂಪಾಯಿ ಸಂಬಳದಿಂದ 1250 ರೂಪಾಯಿ ಸ್ಟಾರ್ಟ್ ಮಾಡಿದ ಕೆಲಸ. ಆ್ಯಂಡ್ ಐ ಥಿಂಕ್ ಇವತ್ತು ಎಲ್ರಿಗೂ ಗೊತ್ತು ಯೂಟ್ಯೂಬಲ್ಲಿ ಮಿಲಿಯನ್ಸ್ ಸಬ್ಸ್ಕ್ರೈಬರ್ಸ್ ಎಲ್ಲ ಇದ್ದರೆ ಐ ಥಿಂಕ್ ಲಕ್ಷಗಟ್ಲೆ ಅದರಿಂದ ಮಂತ್ಲಿ ಆದಾಯ ಬರ್ಬೋದಂತ. ಇದು ನಿಜಾನ? ಎಷ್ಟೊಂದು ಜನ ಹೇಳಿದ್ದಾರೆ. ಅಂದರೆ ಕೆಲ್ಸಕ್ಕೆ ಹೋಗುವಾಗ ಸುಮ್ಮನೆ ವೇಸ್ಟ್ ಮಾಡ್ತೀನಿ ನೀನು, ರೇಷನ್ ಎಲ್ಲ ತೊಗೊಂಡು ಹಾಳು ಮಾಡ್ತೀಯ, ಇದರಿಂದ ದುಡ್ಡು ಬರಲ್ಲ, ಏನಕ್ಕೆ ಟೈಮ್ ವೇಸ್ಟ್ ಮಾಡ್ತೀಯ. ಯಾವ ಥರ ಅಂದರೆ ನಾವು ಇವಾಗ ಸ್ಯಾಟರ್ಡೆ ಸಂಡೇ ನಮ್ಮ ತಮ್ಮಂಗೆ ರಜೆ ಸಿಗ್ತಾಯಿತ್ತು. ಯಾಕಂದರೆ ಅವ್ನ ಕಂಪ್ನಿಯಲ್ಲಿ ಕೆಲಸ ಮಾಡೋದು. ನಾವು ಗಾರ್ಮೆಂಟ್ಸಲ್ಲಿ ನಮಗೆ ಹಬ್ಬಕ್ಕೆ ಮತ್ತು ಸಂಡೇ ಮಾತ್ರ ರಜೆ ಸಿಗ್ತಾಯಿತ್ತು. ಆ ಸಂಡೇ ಒಂದು ದಿವಸನೇ ನಾವು 6 ರೆಸಿಪಿ ಪ್ರಿಪೇರ್ ಮಾಡ್ತಾಯಿದ್ದೆ. 1.5 ವರ್ಷ ಇದೇ ಥರ ಮಾಡಿದ್ದೀನಿ. ಯಾರಾದರೂ ನೆಂಟರು ಬಂದೇನೋ ಬರಬೇಡ ಅಂತ ಹೇಳ್ತಾಯಿದ್ದೆ ನಾನು. ಬಂದರೆ ಅವ್ರು ನೋಡ್ಕೋಬೇಕಾಗುತ್ತೆ ಅಂತ. ಯಾಕಂದರೆ 1 ಡೇಗೆ ನಾನು 6 ರೆಸಿಪಿ ರೆಡಿ ಮಾಡಿಕೊಂಡು ಈ ಕಡೆ ನೆಂಟರು ನೋಡಬೇಕಾ ಇಲ್ಲ ನಾನು ವೀಡಿಯೋ ಮಾಡಬೇಕಾ, ಆ ಥರ ಎಲ್ಲ ಕಷ್ಟ ಬಿದ್ದಿದ್ದೀನಿ. ಮತ್ತು ಕಂಪ್ನಿನಲ್ಲಿ ಸುಳ್ಳು ಹೇಳಿ ರಜಾ ಹಾಕಿದ್ದೀನಿ ವೀಡಿಯೋ ಮಾಡೋಕ್ಕೋಸ್ಕರನೇ. ಹುಷಾರಿಲ್ಲ, ಆ ಥರ ಆಗಿದೆ, ಇವ್ರು ಸತ್ತೋಗಿದ್ದಾರೆ ಅಂತ ಸುಳ್ಳು ಹೇಳಿ ರಜಾ ಹಾಕಿ ಅಡುಗೆಗಳು ಮಾಡಿರೋದು ಉಂಟು.